ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಮನೆ ಕೆಲಸ, ಅಡಿಗೆ, ಈ ಮನೆ ಜಂಜಾಟ, ಮಕ್ಕಳು ಎಲ್ಲನೂ ಒಂದು ಕಡೆ ಒಂದು ಸ್ವಲ್ಪ ಬದಿಗಿಟ್ಟು ನಮ್ಮ ಸ್ಕೂಲ್ ದಿನಗಳನ್ನು ನಾವು ಇವತ್ತು ನೆನಪು ಮಾಡ್ಕೊಂಡು ಬರೋಣ ಬರ್ರಿ. ಯಾಕಂದ್ರೆ ಇವತ್ತು ನಮ್ಮೆಲ್ಲರ ಸ್ಕೂಲ್ ದಿನಗಳನ್ನು ನೆನಪು ಮಾಡ್ಕೊಳ್ಳುವಂಥ ಒಂದು ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಈ ವಿಡಿಯೋ ನೀವು ನೋಡಿದ್ರೆ ಅಂದ್ರೆ ಒಂದು ನಿಮಿಷನಾದರೂ ನೀವು, ಒಂದು ಕ್ಷಣನಾದರೂ ನೀವು ನಿಮ್ಮ ಸ್ಕೂಲ್ ದಿನಗಳನ್ನು ನೆನಪು ಮಾಡಿಕೊಂಡು ವಾಪಸ್ ಬಂದೇ ಬರ್ತೀರಾ ಅಂತ ಹೇಳಂದು ನನ್ನ ಅನಿಸಿಕೆ. ನಾವೆಲ್ಲರೂ ಸ್ಕೂಲ್ಗೆ ಹೋಗಿರ್ತೀವಿ. ಕಾಲೇಜ್ ಮೆಟ್ಲು ಯಾರು ಹತ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಸ್ಕೂಲ್ಗಂತೂ, ಪ್ರೈಮರಿ ಸ್ಕೂಲ್ಗೆ, ಹೈಸ್ಕೂಲ್ಗಂತೂ ಪ್ರತಿಯೊಬ್ಬರು ಹೋಗಿರ್ತೀವಿ. ನಾನಿವತ್ತು ಮರೆಯಲಾಗದ ಕ್ಷಣಗಳನ್ನು ಮತ್ತು ದಿನಗಳನ್ನು, ಸವಿ ನೆನಪುಗಳನ್ನು ಇವತ್ತು ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ, ಅದು ಸುಳ್ಳಲ್ಲ. 27 ವರ್ಷಗಳ ನಂತರ ನಮ್ಮ ಸ್ಕೂಲ್ ಫ್ರೆಂಡ್ಸ್ನ ನಾವು ಭೇಟಿ ಆಗ್ತೀವಿ ಅಂದ್ರೆ ಅಲ್ಲಿ ಎಷ್ಟು ಖುಷಿ, ಎಷ್ಟು ಕುತೂಹಲ ಇರುತ್ತೆ ಅಂದ್ರೆ ಅದನ್ನು ಹೇಳೋದ್ರಕ್ಕಿಂತ ಆ ಟೈಮನ್ನು, ಆ ದಿನವನ್ನು ಆ ಜೀವನದಲ್ಲಿ ಒಮ್ಮೆ ಆದರೂ ಅನುಭವಿಸ್ಬೇಕು ಅಂತ ಅಂದು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೆ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅದಾರ ಅಂದರೂ ನಾವು ನಮ್ಮ ಮದುವೆ ಆದಮೇಲೆ, ಎಸ್ಪೆಷಲಿ ಹೆಣ್ಮಕ್ಳು ಮದುವೆ ಆದಮೇಲೆ ನಾವು ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಡ್ತೀವಿ. ನಾವು ಮದುವೆ ಆದಮೇಲೆ ಗಂಡ, ಮನೆ, ಸಂಸಾರ ಅಂತ ಹೇಳಂದು ಎಲ್ಲನೂ ಮರ್ತು ಬಿಟ್ಟಿರ್ತೀವಿ. ಆದರೆ ಗಂಡು ಮಕ್ಕಳು ಹಂಗೆ ಆಗಂಗಿಲ್ಲ. ಹೊರಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಒಂದಲ್ಲ ಒಂದಿನ ಅವ್ರ ಫ್ರೆಂಡ್ಸ್ ನಾವು ಎಲ್ಲಾದರೂ ಒಬ್ಬರನ್ನಾದರೂ ಭೇಟಿ ಮಾಡಿರ್ತಾರೆ. ಆದರೆ ಹೆಣ್ಮಕ್ಳು ಬೇರೆ ಎಲ್ಲ ಊರಿಗೆ ಹೋಗಿರ್ತೀವಿ, ಫೋನ್ ನಂಬರ್ ಎಲ್ಲ ಚೇಂಜ್ ಆಗಿರ್ತಾವೆ, ನಮಗೆ ಭೇಟಿ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಂದು ನಾನಿಲ್ಲಿ ಹೇಳಕ್ಕೆ ಬರ್ತೀನಿ. ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ, ಗುರುವಂದನಾ ಕಾರ್ಯಕ್ರಮದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋನ ಭಾಳ ಜನ ಲೈಕ್ ಮಾಡಿದ್ರಿ, ಹಂಗೆ ಇಷ್ಟನೂ ಪಟ್ಟಿದ್ರಿ. ಅದೇ ರೀತಿ ನಾವು ಇಲ್ಲಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಂದು ಒಂದು ಆ ಸುಸಂದರ್ಭ, ಆ ಸುಂದರ ಕ್ಷಣ ನಮಗೆ ಇಷ್ಟು ಬೇಗ ಕೂಡಿ ಬರ್ತದೆ ಅಂತ ಹೇಳಂದು ನಾವು ಅಂದ್ಕೊಂಡಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಈ ಎಲ್ಲ ಟೈಮು ಈ ಫ್ರೆಂಡ್ಸ್ ಎಲ್ಲ ಮೀಟ್ ಆಗುವಂಥ ಒಂದು ಅವಕಾಶ ನಮ್ಗೆ ಹೆಂಗೆ ಕೂಡಿ ಬಂತು ಅಂದ್ರೆ, ಒಂದು 4-5 ಜನ ಫ್ರೆಂಡ್ಸ್ ನಾವು ಕಾಂಟ್ಯಾಕ್ಟಲ್ಲಿ ಇದ್ವಿ. ಎಲ್ಲರೂ ಅವಾಗವಾಗ ಒಂದು ಸ್ವಲ್ಪ ಮಾತಾಡ್ತಾ ಇದ್ವಿ, ಮತ್ತು ಹಾಯ್ ಬಾಯ್ ಅಂತಿದ್ವಿ, ಸುಮ್ಮನೆ ಆಗ್ತಿದ್ವಿ. ಅದರೊಳಗೆ ನಮ್ಮ ಸುಧಾ ಅನ್ನೋ ಒಂದು ಫ್ರೆಂಡು, ಅವಳೇನು ಮಾಡಿದ್ಲು, ಒಂದು ಗ್ರೂಪ್ ಮಾಡೋಣ ಅಂತ ಹೇಳಂದು ಗ್ರೂಪ್ ಮಾಡಿದ್ಲು. ಗ್ರೂಪ್ ಮಾಡಿದ ತಕ್ಷಣ ಹೇಳ್ತೇನೆ ಫ್ರೆಂಡ್ಸ್, ಅದು ಎಲ್ಲೆಲ್ಲಿದ್ರೋ ಏನೋ ಗೊತ್ತಿಲ್ಲ, ಹೆಂಗೆ ಬಂದು ಗ್ರೂಪಲ್ಲಿ ಸೇರಿಕೊಂಡ್ರೋ ಗೊತ್ತಿಲ್ಲ. ಒಂದು 8-10 ದಿನದೊಳಗೆ ಅಂದ್ರೆ 25-30 ಜನ ಈ ಗ್ರೂಪಿಗೆ ಸೇರಿಕೊಂಡ್ರು. ಅದರಲ್ಲಿ ಬಾಯ್ಸು ಆಗ್ಬೋದು, ಲೇಡೀಸ್ ಆಗ್ಬೋದು, ಎಲ್ಲರೂ ಬಂದು ನಾವು ಈ ಗುಂಪು ಈ ಗ್ರೂಪ್ನಲ್ಲಿ ನಾವು ಸೇರ್ಕೊಂಡ್ವಿ. ಇದೇ ಖುಷಿ ಒಳಗೆ ಹಂಗಾರೆ ಒಂದಿನ ನಾವು ಸೇರ್ಬೇಕಲ್ಲ, ಎಲ್ಲರೂ ಮೀಟ್ ಆಗಬೇಕು ಅಂತ ಹೇಳಂದು ಮಾತಾಡಿದ್ವಿ. 15-20 ಜನ ಆದೀವಿ ಅಂತ ಅಂದಾಗ ಒಂದು ಗುರುವಂದನ ಕಾರ್ಯಕ್ರಮನೂ ಮಾಡ್ಬೋದು ಅಂತ ಹೇಳಂದು ಮಾತಾಡ್ಕೊಂಡ್ವಿ. ಆಯಿತು ಹಂಗಾರೆ ಅಂತ ಹೇಳಂದು ಒಂದು ಸಂಡೇ, ಒಂದು ಭಾನುವಾರ ದಿನ ನಾವು ಮೀಟ್ ಆಗೋಣ ಅಂತ ಹೇಳಂದು ಎಲ್ಲರೂ ಒಂದು ಕಡೆ ಸೇರ್ಕೊಂಡ್ವಿ. ಸೇರಿಕೊಂಡಾಗ ಒಂದು ದಿನ ಹೋದ್ವಿ ಎಲ್ಲರೂ. ಆ ದಿನಾನ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಅಷ್ಟು ನಾನು ಗೇಟ್ ಒಳಗೆ ಹೋದ ತಕ್ಷಣ ನಾವು ಒಂಥರ ಎಲ್ಲ ನಾವು ಆಟ ಆಡಿದ್ದು, ಆಮೇಲೆ ಊಟ ಮಾಡಿದ್ದು, ನಾವೆಲ್ಲ ಡಬ್ಬಿ ಬಾಕ್ಸ್ ತೊಗೊಂಡು ಹೋಗಿದ್ದೀವಿ. ಅದು ಊಟ ಮಾಡಿದ್ದು, ಆಟ ಆಡಿದ್ದು ಎಲ್ಲನೂ ನಾವು ನೆನಪು ಮಾಡ್ಕೊಂಡ್ವಿ. ಅವತ್ತು ಎದ್ದಿದ್ದು ಬಿದ್ದಿದ್ದು ಫೋಟೋ ತೆಗೆಸ್ಕೊಂಡ್ವಿ. ಎಲ್ಲನೂ ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಕೊನೆಗೆ ಒಂದು ಕ್ಲಾಸ್ ರೂಮಿಗೆ ಹೋದ್ವಿ. ಕ್ಲಾಸ್ ರೂಮ್ನಾಗ ನಾವೇನು ಮಾಡಿದ್ವಿ, ಮೊದಲೇದಾಗಿ ನಾವೆಲ್ಲರೂ ಸೇರಿದಂಥ ಖುಷಿಗೆ ಪೂರ್ವಭಾವಿ ಸಭೆ ಅಂತ ಹೇಳಂತೆ ನಾವು ಅವತ್ತು ಮಾಡಿದ್ದು. ಎಲ್ಲರೂ ಸೇರಿದಂಥ ಖುಷಿಗೆ ಮೊದಲಿಗೆ ದೀಪ ಬೆಳಗಿದ್ವಿ ನಾವು. ದೀಪ ಬೆಳಗಿ ನಂತರ ಅಗಲಿದಂಥ ನಮ್ಮ ಫ್ರೆಂಡ್ಸು ಮತ್ತು ಗುರುಗಳಿಗೆ ನಾವೇನು ಮಾಡಿದ್ವಿ, ಒಂದು 2 ನಿಮಿಷ ಮೌನಾಚರಣೆ ಮಾಡಿ ನಾವು ಮತ್ತೆ ಅಲ್ಲಿಂದ ಹೊರಗೆ ಬಂದ್ವಿ. ನಿಜ ಹೇಳ್ಬೇಕಂದ್ರೆ ಅವತ್ತಿನ ದಿನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾವು ಅವತ್ತು ಮಕ್ಕಳಾಗಿ ಹೋಗ್ಬಿಟ್ಟಿದ್ವಿ. ನಮ್ಮ ಗಂಡ, ಮನೆ, ಮಕ್ಕಳು ಅದಾರ ಅನ್ನೋದು ಸಹಿತ ನಾವು ಅವತ್ತು ನೆನಪಾರ್ಬಿಟ್ಟಿದ್ವಿ. ನಮ್ಮದೇ ಆದಂಥ ಒಂದು ಲೋಕನ ನಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ವಿ ಅವತ್ತು. ನಿಜ ಹೇಳ್ಬೇಕಂದ್ರೆ ಅವತ್ತು ಈ ಕೆಲಸ ಮುಗಿಸ್ಕೊಂಡ್ವಿ. ಇಲ್ಲಿಗ ವಂದನಾ ಅನ್ನೋದು ದೀಪ ಬೆಳಗಿಸೋದು ಮತ್ತು ಮೌನಾಚರಣೆ ಮುಗಿಸ್ಕೊಂಡು ನಾವು ಪುಟ್ಟಜ್ಜರ ಮಠಕ್ಕೆ ಹೋದ್ವಿ. ಅಂದರೆ ನಮ್ಮ ಸ್ಕೂಲ್ ಹಿಂದನ ನಮ್ಮ ಪುಟ್ಟಜ್ಜರ ಮಠ ಐತಿ. ಈಗ ಸ್ಕೂಲ್ ಅದು, ಮೊದಲಿಗೆ ಈಗ ಕಾಲೇಜ್ ಅದು, ಈಗ ಕಾಲೇಜು. ಮೊದಲಿಗೆ ನಮ್ಮ ಸ್ಕೂಲ್ ಆಗಿತ್ತದು, ಈಗ ಅದನ್ನ ಕಾಲೇಜ್ ಅಂತ ಹೇಳಂದು ಮಾಡ್ಯಾರ. ಅದ್ರ ಹಿಂದೆನೇ ನಮಗೆ ಪುಟ್ಟಜ್ಜರ ಇದೈತಿ, ಮಠ ಐತಿ. ಹೋದ್ವಿ, ಪುಟ್ಟಜ್ಜರ ದರ್ಶನ ತೊಗೊಂಡ್ವಿ. ಅಲ್ಲೇ ಮಠದಾಗ ಎಲ್ಲರೂ ಕೂಡಿ ಖುಷಿಯಿಂದ ಊಟ ಮಾಡಿದ್ವಿ. ಊಟ ಮಾಡಿ ಮತ್ತೆ ನಾವೇನು ಮಾಡಿದ್ವಿ, ಮತ್ತೆ ನಮ್ಮ ಸ್ಕೂಲಿಗೆ ಬಂದ್ವಿ. ಎಷ್ಟು ಮಾತಾಡ್ತೀವಿ ಅಂದ್ರೆ ಆ ಮಾತುಗಳಿಗೆ ಅವತ್ತು ಮಿತಿನೇ ಇರಲಿಲ್ಲ. ಯಾರು ನಿಮ್ಮ ಮನೆಗೆ ಏನು ಮಾಡ್ತಾರೆ ಅಂತ ಯಾರೂ ಒಬ್ಬರು ಕೇಳಲಿಲ್ಲ. ಬರೀ ನಮ್ಮದೇ ಹಿಂದಿನ ದಿನ ಆಟ ಆಡಿದ್ದು,
ಆಮೇಲೆ ಸ್ಕೂಲೆಲ್ಲ ಸುತ್ತುವರೆದ್ವಿ. ಕ್ಲಾಸ್ ಕೆಳಗೆಲ್ಲ ಹೋದ್ವಿ. ಕ್ಲಾಸಲ್ಲಿ ಈ ಡೆಸ್ಕಲ್ಲಿ ನಾ ಕುಂದಿರ್ತಿದ್ದೆ, ಈ ಡೆಸ್ಕಲ್ಲಿ ನಾ ಕುಂದಿರ್ತಿದ್ದೆ. ಟೀಚರ್ಸ್ ಹಿಂಗೆ ಪಾಠ ಮಾಡ್ತಿದ್ರು, ಟೀಚರ್ಸ್ ಹಿಂಗೆ ಬೈತಿದ್ರು. ಆಮೇಲೆ ಹೊರಗೆ ಬಂದ್ರೆ ಪ್ಯೂನ್ಗಳು ಹಿಂಗೆ ಬೈತಿದ್ರು. ನಾವು ಹಿಂಗೆಲ್ಲ ಹೆಂಗೆ ಬೇಕಂಗೆ ಅಲ್ಲಿ ಓಡಾಡೋದು, ಜಗಳ ಮಾಡೋದು, ಆಟ ಆಡೋದು ಇಂಥವೆಲ್ಲ ನೋಡಿದ್ಗಳು ಅವ್ರು ಬಂದು ಬೈತಿದ್ರು ನಮಗೆ. ಇವನ್ನೆಲ್ಲನೂ ನಾವು ನೆನ್ಪು ಮಾಡ್ಕೊಂಡು ಒಂದು ಕ್ಷಣ ನಾವು ಆ ಗೇಟ್ ಒಳಗೆ ಹೋದ ತಕ್ಷಣ ನಾವೆಲ್ಲ ಒಂಥರ ಭಾವನಾತ್ಮಕವಾಗಿ ನಾವು ಸೇರ್ಕೊಂಡ್ವಿ ಫ್ರೆಂಡ್ಸ್. ಅವತ್ತಿನ ದಿನ ನಿಜ ಹೇಳ್ಬೇಕಂದ್ರೆ ನಮಗೆ ಮರೆಯೋಕೆ ಸಾಧ್ಯ ಇಲ್ಲ. ನಾವು ಕೊನೆಗೆ ಹೋಗಿ ಒಂದು ಕ್ಲಾಸ್ ರೂಮ್ನಾಗ ಕೂತ್ಕೊಂಡು ಅಲ್ಲೆಲ್ಲ ಕ್ಲಾಸ್ ಎಲ್ಲ ಬೀಗ ಹಾಕಿದ್ದೆವು. ಒಂದು ಕ್ಲಾಸ್ ಅಷ್ಟೇ ತೆಗ್ದಿತ್ತು. ಆ ಕ್ಲಾಸ್ನಾಗ ಹೋಗಿ ಕೂತ್ಕೊಂಡು ಟೀಚರ್ ನಿಂತು ಕೂತ್ಕೊಂಡ್ರೆ ನಮ್ಮ ಎದುರಿಗೆ ಅನ್ನೋ ಒಂದು ಫೀಲ್ ಮಾಡಿಕೊಂಡು ಎಲ್ಲರೂ ಕ್ವಶನ್ ಕೇಳ್ತಾರೆ ಅನ್ನಂಗೆ ಅವ್ರಿಗೆ ಕೈ ಎತ್ತೋದು, ಮಾತಾಡೋದು. ಅಲ್ಲಿ ಒಂಥರ ಫೋಟೋ ತೆಗೆಸ್ಕೊಂಡು ಮತ್ತೆ ನಾವು ವಾಪಸ್ ಬಂದ್ವಿ. ಅಲ್ಲಿ ಏನು ಅಂದ್ರೆ ಈ ಸ್ಕೂಲು ಹೈಸ್ಕೂಲು ಅಂತ ಅಂದ್ರೆ ಒಂದು ಮುಗ್ಧ ಮನಸ್ಸಿನ ಮೆರವಣಿಗೆ ಅಂತಾರೆ. ಅದು ಅಲ್ಲಿ ಯಾವುದೇ ರೀತಿ ಆಸ್ತಿ, ಅಂತಸ್ತು, ಮೇಲು ಕೀಳು, ಬಡವ ಶ್ರೀಮಂತ ಅನ್ನೋ ಭೇದ ಭಾವನೆ ಇರಂಗಿಲ್ಲ. ಅಲ್ಲಿ ಏನಿದ್ರು ಬರೀ ಖುಷಿ, ಕುತೂಹಲ, ಕಲಿಕೆ ಇಷ್ಟನ್ನೇ ನಾವು ಅಲ್ಲಿ ನೋಡ್ತೀವಿ. ಆದರೆ ಅದನ್ನು ನಾವು ಸ್ವಲ್ಪ ಕಾಲೇಜಿಗೆ ಬಂದಾಗ ಏನಾಗುತ್ತೆ, ನಮ್ಮಲ್ಲಿ ಒಂದು ಸ್ವಲ್ಪ ಈಗೋ ಅನ್ನೋದು ಇಣಿಕೆ ಆಗ್ತಾ ಇರ್ತೈತಿ. ಯಾಕಂದ್ರೆ ನಮಗೆ ಅವಾಗೆಲ್ಲ ಅರ್ಥ ಆಗಿರ್ತೈತಿ. ಅದಕ್ಕೋಸ್ಕರ ನಾವು ಪ್ರೈಮರಿ ಹೈಸ್ಕೂಲನ್ನು ನಾವು ಕಲ್ತಿರೋದನ್ನು ಯಾವತ್ತಿಗೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ದಿನಗಳನ್ನು ಮತ್ತೆ ನಾವೊಂದು ತೊಗೊಂಡು ಬರೋಕ್ಕಾಗಂಗಿಲ್ಲ. ಆದ್ರೆ ನಾವು ನಿಜ ಹೇಳ್ಬೇಕಂದ್ರೆ ಅವತ್ತಿನ ದಿನ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಕೂಲ್ಗೆ ಹೋಗಿದ್ದೀವಿ ಅನಿಸ್ಬಿಟ್ಟಿತ್ತು ಅವತ್ತು. ಏನೇನೋ ಹುಚ್ಚುಚ್ಚಾಗಿ ಮಾತಾಡೋದು. ಅವತ್ತಿನ ದಿನ ನಾವು ಅದನ್ನು ಹೇಳೋಕ್ಕೆ ಅಸಾಧ್ಯ ಅನ್ನಿಸ್ತೈತಿ ನಿಜ ಹೇಳ್ಬೇಕಂದ್ರೆ. ಈ ದಿನವನ್ನು ನೀವು ಎಲ್ಲ ಫ್ರೆಂಡ್ಸ್ ಹೇಳ್ತೀನಿ ನಾನು ನಿಮಗೆಲ್ಲರಿಗೂ ಒಂದು ದಿನ ನೀವೆಲ್ಲ ಫ್ರೆಂಡ್ಸು ಎಲ್ಲಾದರೂ ಮೀಟ್ ಆಗಿರಿ. ಅವತ್ತಿನ ದಿನ ನಾವು ಮೀಟ್ ಆಗಿರುವಂಥ ದಿನಾನ ನಾವು ಜೀವನ ಪರ್ಯಂತ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ನಾ ಇಲ್ಲ ಇಷ್ಟಪಡ್ತೀನಿ. ಆಮೇಲೆ ಎಷ್ಟು ಬೇಗ ಟೈಮ್ ಹೋತಂದ್ರೆ ಇಷ್ಟು ಬೇಗ ಟೈಮ್ ಹೊಂಟೈತಿ, ಇನ್ನೂ ಟೈಮ್ ಇರಬೇಕಿತ್ತು ಅಂದ್ಕೊಂಡ್ವಿ. ಆಮೇಲೆ ಬೆಳಗ್ಗೆ ದಿನ 9:30 ಸ್ಕೂಲಿಗೆ ಹೋದವರು ಸಾಯಂಕಾಲ 5 ಗಂಟೆಗೆ ಸ್ಕೂಲ್ ಬಿಟ್ವಿ. ಅದು ಒಂದು ಮೆಮೊರೇಬಲ್. ಬೆಳಗ್ಗೆ 9 ಗಂಟೆಗೆ ಹೋದ್ವಿ, ಸಾಯಂಕಾಲ ಮತ್ತೆ ಒಳ್ಳೆ 5 ಗಂಟೆಗೆ ಸ್ಕೂಲ್ ಬಿಡೋ ಟೈಮಿಗೆ ನಾವು ಮನೆಗೆ ಬಂದ್ವಿ ಅಂತೇಳಂದು. ಮನೆಗೆ ಬಂದ್ವಿ ಅನ್ನೋದಷ್ಟೇ ನಾವು. ಆದ್ರೆ 4-5 ದಿನ ಬರೀ ಅದರಲ್ಲೇ ನಾವು ಇದ್ವಿ. ಬರೀ ಅದು ಹಂಗೆ ಮಾತಾಡಬೇಕಿತ್ತು, ಹಿಂಗೆ ಮಾತಾಡಬೇಕಿತ್ತು, ಇನ್ನೂ ಟೈಮ್ ಬೇಕಿತ್ತು ನಮಗೆ ಅಂತ ಇದನ್ನೇ ನಾವು ಮಾತಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾನು ಇವತ್ತಿನ ದಿನ ಹೇಳೋದೇನಂತ ಅಂದ್ರೆ, ಒಂದು ದಿನ ನಿಮ್ಮೆಲ್ಲರಿಗೂ ನಾನು ಹೇಳ್ತೀನಿ, ಒಂದು ದಿನ ಎಲ್ಲ ಫ್ರೆಂಡ್ಸು ಮೀಟ್ ಆಗಿರಿ. ಆ ದಿನವನ್ನು, ಆ ಕ್ಷಣವನ್ನು ಮರೆಯಲಾಗದಂಥ ದಿನವನ್ನು, ಕ್ಷಣವನ್ನು ನಿಮ್ಮ ಜೀವನದಲ್ಲೂ ನೀವು ತೊಗೊಂಡು ಬರ್ರಿ ಅಂತ ಹೇಳ್ತೀನಿ. ಹಂಗೆ ನಾವು ಮುಂದೆ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೂ ನಾವು ಎಲ್ಲರೂ ಮಾತಾಡ್ಕೊಂಡ್ವಿ. ಎಲ್ಲ ಸ್ಕೂಲಲ್ಲೆಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಬಂದು ಮತ್ತೆ ಸ್ಕೂಲ್ನಾಗ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಗುರುವಂದನಾ ಕಾರ್ಯಕ್ರಮ ಮತ್ತು ಅದ್ರ ಹಿಂದಿನ ದಿನ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲ ಮಾತಾಡಿಕೊಂಡು ನಾವು ಬಂದ್ವಿ. ಹಂಗಾಗಿ ಗುರುವಂದನಾ ಕಾರ್ಯಕ್ರಮ ಹೆಂಗೆ ಮಾಡೋದು, ಆಮೇಲೆ ಏನೇನೆಲ್ಲ ದುಡ್ಡು ಹಾಕೋದು, ಎಷ್ಟೆಲ್ಲ ಜನ ಕೂಡ್ತೀವಿ ಎಲ್ಲನೂ ನಾವು ಮಾತಾಡಿಕೊಂಡು ಅವತ್ತಿನ ದಿನ ನಾವು ಮನೆಗೆ ಬಂದ್ವಿ. ಆಮೇಲೆ ನಾವು ಗುರುವಂದನಾ ಕಾರ್ಯಕ್ರಮ ಮಾಡಿದ ದಿನದ್ದು ಒಂದು ವಿಡಿಯೋನ ನಾನು ಮತ್ತು ಅದ್ರ ಹಿಂದಿನ ದಿನ ನಾವು ಏನೇನೆಲ್ಲ ಕಾರ್ಯಕ್ರಮ, ಆಟ ಪಾಠ ಎಲ್ಲ ಮಾಡಿದ್ವಿ ಅವತ್ತು, ಅದನ್ನು ಒಂದು ವಿಡಿಯೋ ಮಾಡಿ ನಿಮ್ಮ ಎದುರಿಗೆ ತಂಬರ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಹಿಂದೆ ಒಂದು ಕ್ಷಣನಾದರೂ ನೀವು ನಿಮ್ಮ ಸ್ಕೂಲ್ ದಿನಗಳನ್ನು ನೆನಪು ಮಾಡ್ಕೊಂಡು ಬಂದ್ರಿ ಅಂತ ಅನ್ಕೊತೀನಿ. ಯಾರಿಗೆಲ್ಲ ನಿಮ್ಮ ಸ್ಕೂಲ್ ದಿನ ನೆನಪಾತು, ಹಂಗೆ ಎಷ್ಟೆಲ್ಲ ಫ್ರೆಂಡ್ಸ್ ನೆನಪಾದ್ರು ಅಂತೇಳಂತ ನನಗೆ ಕಮೆಂಟ್ಸ್ ಹಾಕೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಮ ಅನಿಸಿಕೆಗಳು ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಸ್ವಲ್ಪ ನನ್ನ ಜೊತೆಗೆ ಹಂಚ್ಕೋರಿ ಅಂತ ಹೇಳ್ತಾ, ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಮಾತ್ರ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತಾ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.